ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಸ್ಗಳ ಮೇಲೆ ನಿಮ್ಗೊಂದಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ ಸರ್. ಸೊ ನನಗೆ ಫಸ್ಟ್ ಅನ್ಸಿದ್ದು ಅಂದ್ರೆ ಇದು ಒಂದು ವಿಡಿಯೋ ಶೇರ್ ಮಾಡಿದಾರ, ಆ ಕಮೆಂಟ್ಸ್ಗಳು ನೋಡಿದ್ರೇನೆ ಖುಷಿ ಆಗುತ್ತೆ ಸರ್. ಯಾವಾಗ ಹೋಗಿದ್ದು ಚೇಸ್ ಮಾಡ್ಕೊಂಡ್ ಬರ್ತಿದ್ದೆ, ಅದು ಸಿಂಹನ ಆನೆ ಚೇಸ್ ಮಾಡ್ಕೊಂಡ್ ಬರ್ತಿರುವಂತ, ಹೇಗಿತ್ತು? ನೈಸ್ ಎಕ್ಸ್ಪೀರಿಯನ್ಸ್. ನನಗೆ ಈ ಕಾಡು ಮೇಡು ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕಂದಿಂದ ನನಗೆ ಈ ಗ್ರೀನ್ರಿ ಅಂದ್ರೇ ತುಂಬ ಒಲವು ಜಾಸ್ತಿ. ಆ್ಯಂಡ್ ನನಗೆ ಸಿಕ್ಕಂಥ ನನ್ನ ಪಾರ್ಟ್ನರು ಕೂಡ ಹಾಗೇನೆ. ಸೊ ಇಬ್ರಿಗೂ ಆ ಒಂದು ಗೀಳಿದೆ. ಸೊ ಕಬಿನಿಗೆ ಹೋಗಿದ್ವಿ. ಕಬಿನಿಗೆ ಹೋದಾಗ ಯಾವಾಗ ಪ್ರಾಬ್ಲಿ ಮದುವೆದ ಹೊಸರಲ್ಲಿ ಹೋಗಿದ್ದು. ಅವಾಗ ಅಲ್ಲಿ ಹೋದಾಗ ಸಫಾರಿ ಹೋಗಿದ್ದಾಗ ಆ ಒಂದು ಚೇಸ್ ಮಾಡ್ಕೊಂಬಂತು ಸಡನ್ ಆಗಿ. ಅಂದರೆ ಸಫಾರಿ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಸಡನ್ ಆಗಿ ಏನೋ ಆನೆ ಬಂತಲ್ಲ ಅಂತ ಫೋಟೋ ಹಿಂಗೆ ತೆಗಿಯೋಕೆ ಅಂತ ಹೋದ್ರೆ ಅಯ್ಯೋ ಅಂತ ಓಡ್ ಬಂತು. ಅದಕ್ಕೆ ಇಮಿಡಿಯೇಟ್ಲಿ ಕ್ಯಾಪ್ಚರ್ ಮಾಡಿದ್ದು. ಸೊ ಅದು ಕಮೆಂಟ್ಗಳಂತೂ ತುಂಬಾ ಫನ್ನಿ ಆಗಿದೆ. ಸಿಂಹನ ನೋಡಿ ಆನೆ ಓಡೋಗ್ತಿದ್ದೆ, ಸಿಂಹ ಬಂದ್ರೆ ಆನೆ ಅದೇ ತರನೇ ಓಡ್ ಬರುತ್ತೆ, ಹೊಡಿತೀನಿ ಸುಬ್ಬಿ ಅಂಕಲ್ನ, ಏನೇನು ಫನ್ನಿ ಅನ್ಸುತ್ತೆ ಆ ಒಂದು ಕಮೆಂಟ್ಸ್ಗಳು ನೋಡಿದೆ. ಇನ್ ಸೆಕೆಂಡ್ ಒನ್ ಸರ್, ಇದನ್ನ ನಾನು ಅದೆಷ್ಟು ಸಲ ನೋಡಿದ್ನೋ ಗೊತ್ತಿಲ್ಲ ಈ ಒಂದು ವಿಡಿಯೋನ. ದಟ್ ಫ್ಯಾಮಿಲಿ ಬಾಂಡಿಂಗ್ ಇದೆಯಲ್ಲ, ಹೇಗೆ ಸರ್ ಅದು? ಅಂದ್ರೆ ನಮ್ಮಲ್ಲಿ ನಾವೆಲ್ಲರೂ ಸಂಗೀತ ಪ್ರಿಯರು. ಎಲ್ಲರೂ ಮೊದಲಿಂದ ನಾನು ನನ್ನ ಕಸಿನ್ಸು ಎಲ್ಲರೂ ತುಂಬ ಹಾಡುಗಳು ಕೇಳ್ತೀವಿ. ಕೆಲವರು ಒಂದಷ್ಟು ಜನ ಹಾಡ್ತೀವಿ ಕೂಡ. ಸೊ ಎಲ್ಲ ಸೇರಿದಾಗ ಈ ಥರದ್ದು ಏನಾದ್ರು ಒಂದು ಮಾಡೋಣ ಅನ್ನೋದು ನನ್ನ ಹೆಂಡತಿಯ ಐಡಿಯಾ. ಸೊ ಅದು ಒಳ್ಳೆ ವೆರಿ ಲೈಕ್ ಪರ್ಟಿಕ್ಯುಲರ್ ಆಗಿ ಏನು ಅನ್ಸ್ತಂದ್ರೆ, ಅದೇ ಸಾಂಗ್ ನ ಸೆಲೆಕ್ಟ್ ಮಾಡಿದಾರಲ್ಲ, ಆ ಬರಲ್ಲ ಆ ಟ್ಯೂನಲ್ಲಿ ಹಾಡೋದಕ್ಕೆ. ಬಟ್ ಅದು ಒಬ್ರು ಯಾರು ಹಾಡ್ತಾರೆ ಅವ್ರು ಹಾಡ್ತಿದ್ದಾರೆ ಅಂದ್ರೆ ಇಲ್ಲ ಹಾಡೋದಕ್ಕೆ ಬಿಡ್ತಾ ಇಲ್ಲ ನೀವು, ಅಷ್ಟು ನಗು ಬರ್ತಾ ಇದೆ. ಸೊ ನೋಡಿದಾಗ ಎಷ್ಟೋ ಜನ ಟ್ರೈ ಮಾಡಿದ್ದಾರೆ ಆ ಥರ ಫ್ಯಾಮಿಲಿಯಲ್ಲಿ ಇರ್ಬೇಕಾದ್ರೆ ಸಾಂಗ್ನ. ಸೊ ತುಂಬಾ ಚೆನ್ನಾಗಿದೆ ಸರ್ ಐಡಿಯಾ ಅದು. ಓಕೆ. ಸೊ ಲವ್ಲಿ ಮೂವಿದು ಒಂದು ಈವೆಂಟ್ ಏನಿತ್ತು, ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಬಂದಿದ್ರು. ಸೊ ಆ ಟೈಮಲ್ಲಿ ಸರ್ ಅದಕ್ಕಿಂತ ಮುಂಚೆ ಒಂದು ಪ್ರಗತಿ ಅವರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರ ಹತ್ರ ರಿಷಬ್ ಅವ್ರಿಗೆ ಇಷ್ಟ ಆಗುವಂಥ ಹೀರೋಯಿನ್ ಯಾರು ಫೇವ್ರೆಟ್ ಅಂತ ಹೇಳಿದಾಗ ಅವ್ರು ಹೇಳಿದ್ದು ಹರಿಪ್ರಿಯಾ ಅವರ ಹೆಸರನ್ನ. ಯಾಕಂತ ಹೇಳಿದ್ರೆ ಒಂದು ರೀತಿ ರಿಷಬ್ ಅವರಿಗೆ ಲಕ್ಕಿ ನಟಿ ಅನ್ನೋದೇ ಅವ್ರು ಹೇಳ್ತಾ ಇದ್ದಿದ್ದು. ಸೊ ಕಾಂತಾರ ಮೂವಿ ಈಗ ಸಕ್ಸಸ್ ಅಲ್ಲಿದೆ, ಅಂದರೆ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಅಂತ. ಸೊ ಅವರು ಬ್ಯುಸಿ ಇದ್ರೂ ಕೂಡ ಈ ಒಂದು ಈವೆಂಟ್ಗೆ ಬಂದಿದ್ದು. ಸೊ ಈ ಒಂದು ಫೋಟೋ ಬಗ್ಗೆ ಏನು ಹೇಳ್ತೀರಿ? ಕುಂದಾಪುರದಿಂದ ಪಾಪ ಬಂದ್ವಿ ಒಂದು ಈವೆಂಟ್ಗೋಸ್ಕರ. ಅಂದರೆ ಅದು ದಟ್ ಇಸ್ ಸೋ ಸ್ವೀಟ್ ಆ್ಯಂಡ್ ಜನರಸ್ ಆಫ್ ಹಿಮ್. ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ನಡುವೆನೂ ಟೈಮ್ ಮಾಡ್ಕೊಂಬರೋದು ಅವರ ಫ್ರೆಂಡ್ಶಿಪ್ ಮೇಲೆ ಅವರಿಡೋ ಗೌರವನ ತೋರಿಸುತ್ತೆ. ನನ್ನ ಮೇಲೆ ಸಿನಿಮಾ ಮೇಲೆ ಅವರು ಇರೋ ಒಲವನ್ನು ತೋರಿಸುತ್ತೆ. ನಾನು ನನ್ನ ಹೆಂಡತಿ ಇಬ್ಬರು ಫ್ರೆಂಡ್ಸ್, ಇಬ್ರಿಗೂ ಫ್ರೆಂಡ್ ರಿಷಬ್. ಬಟ್ ಅವರ ಭಾಷೆಯಲ್ಲಿ ಹೇಳಿದ್ರೆ ಫಸ್ಟ್ ಫ್ರೆಂಡು ನಾ ಸೆಕೆಂಡ್ ಫ್ರೆಂಡು ಅಂತ. ಸೊ ಅಂದರೆ ಆ ಒಂದು ಅಷ್ಟು ವರ್ಷದ ಜರ್ನಿಯ ಸ್ನೇಹಕ್ಕೆ ಕೊಡೋ ಬೆಲೆ. ಅಂದರೆ ನಾನು ಫೋನ್ ಮಾಡೋಕ್ಕೂ ಬಿಡಲಿಲ್ಲ. ಅಂದರೆ ಈ ರೀತಿ ವಸಿಷ್ಠ ಬಂದಮೇಲೆ ಫೋನ್ ಮಾಡಿಸ್ತೀನಿ, ಹೊರಗಿದ್ದಾರೆ ಪ್ರಮೋಷನ್ಸಲ್ಲಿದ್ದಾರೆ ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ ಅವ್ನು ಫೋನ್ ಮಾಡೋದು, ನೀವು ಫಸ್ಟ್ ಫ್ರೆಂಡ್ ನೀವು ಮಾಡಿದಾರಲ್ಲ ಸಾಕು ನಾ ಬರ್ತೀನಿ ಅಂತ ಹೇಳಿ. ಸೊ ಹಿ ಕೇಮ್ ಆಲ್ ದಿಸ್ ವೇ. ಅದು ತುಂಬ ಸ್ವೀಟ್ ಆಫ್ ಹಿಮ್. ಆ್ಯಂಡ್ ಅಂಥ ವ್ಯಕ್ತಿ ಮೂಲಕ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದ್ದು. ಸೊ ಒಂದು ಅಡಿಷ್ನಲ್ ಸ್ಪೆಷಲ್ ಅಂಶ. ಯಾಕೆಂದರೆ ನಟ, ನಿರ್ದೇಶಕ, ನಿರ್ಮಾಪಕ ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಸಬ್ಜೆಕ್ಟ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಒಳ್ಳೆ ಕಾಂಟೆಂಟ್ ಡ್ರಿವನ್ ಸಬ್ಜೆಕ್ಟ್ನ ಪ್ರೊಡಕ್ಷನ್ ಕೂಡ ಮಾಡ್ತಿದ್ದಾರೆ. ನಮ್ಮ ಸಿನಿಮಾ ಜೊತೆಗೆ ಶಿವಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಥರ ಸಿನಿಮಾನೇ ಜೀವಿಸ್ತಕ್ಕಂಥ ಕೆಲವು ವ್ಯಕ್ತಿಗಳಲ್ಲಿ ರಿಷಬ್ ಕೂಡ ಒಬ್ಬರು ನಾನು ನೋಡಿರೋದ್ರಲ್ಲಿ. ಸೊ ವಿ ಆರ್ ಯುನೋ ವಿತ್ ಲಾಟ್ ಆಫ್ ಲವ್ ನಾವು ಅವ್ರನ್ನ ನೆನೆಸ್ಕೋತೀವಿ. ಸೂಪರ್. ಈವೆಂಟಲ್ಲಿ ನೀವೊಂದಿಷ್ಟು ಡೈಲಾಗ್ಸ್ ಕೂಡ ಹೇಳಿದ್ರಿ, ಸಾರಿ ಕನ್ನಡ ವರ್ಡ್ಸ್ನ ಹೇಳಿದ್ರಿ. ಸೊ ನೆನಪಿದ್ಯಾ? ಕ್ಯಾನ್ ಯು ರಿಮೆಂಬರ್ ದ ವರ್ಡ್ಸ್? ಬಸ್ಸು, ಚಕ್ಕು, ಬಸ್ಸು, ಹಾರ್ಬರ್, ತಲ್ಪಲ. ಬ್ರದರ್, ಇದು ನಿಮಗೆ ವಿನೋದ್ ಪ್ರಭಾಕರ್ ಈಸ್ ಅ ವೆರಿ ಸ್ಪೆಷಲ್ ಪರ್ಸನ್, ಸ್ವೀಟ್ ಪರ್ಸನ್. ನಾನು ತುಂಬ ಇಷ್ಟಪಡೋ ವ್ಯಕ್ತಿಗಳಲ್ಲೊಬ್ರು. ಬ್ರದರ್ ಫ್ರಮ್ ಅನದರ್ ಮದರ್. ಅಂದರೆ ತುಂಬ ಸರಳ ಸಜ್ಜನ, ಆ ಥರದ ವ್ಯಕ್ತಿಗಳು ತುಂಬ ಕಡಿಮೆ. ನಾನು ತುಂಬ ಇಷ್ಟಪಡೋ ವ್ಯಕ್ತಿ ಅವರು. ಅವರು ಬಂದು ಈ ಡೈಲಾಗ್ ಹೇಳ್ಕೊಟ್ಟಾಗ ಹೇಳಿದ್ದು ಇಟ್ ವಾಸ್ ಫನ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನವೀನ್ ಹೇಳ್ಕೊಟ್ಟಿದ್ದ ಡೈಲಾಗ್ ನೆನಪಿಲ್ವಾ? ನಾರ್ತ್ ಕರ್ನಾಟಕ ನಿಮ್ಮ ಸರ್ಕಾರಕ್ಕ ರೈತರು ಎದೆ ಸೀಳೋ ನವೀನ ಅಷ್ಟೇ. ಒಂದು ಒಳ್ಳೆ ಗೆಳೆಯ. ನನ್ನ ಹೆಚ್ಚು ಕಡಿಮೆ
ಧನಂಜಯ ನಮಗೆ ಸೀನಿಯರು, ನವೀನ ನಾನು ಹೆಚ್ಚು ಕಡಿಮೆ ಸಮಕಾಲೀನರು. ಒಂದು ಸೀರಿಯಲ್ ಮಾಡ್ಬೇಕಾಯ್ತು ನಾನು ಹೀರೋ ಆಗಿ. ಆಗ ಆ ಸೀರಿಯಲ್ಗೆ ಆಡಿಷನ್ಸ್ ಅಂತ ಮಾಡ್ತಿದ್ದಾಗ ಕಂಡ ಪ್ರತಿಭೆ ಅವನು. ತುಂಬ ಜನ ಇದು ಬಂದಿದ್ರು ಆಡಿಷನ್ಗೆ. ಅದರಲ್ಲಿ ಇವನ್ನ ಕಂಡಾಗ ನನಗೆ ಯಾರಪ್ಪ ಇದು ಇಷ್ಟು ಚೆನ್ನಾಗಿ ಅಂದರೆ ಪಾತ್ರನೇ ಆಗ್ಬಿಡ್ತಾನಲ್ಲ ಅನ್ನೋ ರೀತಿ ಒಂದು ಫೀಲ್ ಆಗಿತ್ತು. ಸೊ ಅವತ್ತಿಂದ ಒಡನಾಟ. ಆ್ಯಂಡ್ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿದ್ದಾನೆ. ಇನ್ನೂ ಹೆಚ್ಚೆಚ್ಚಿನ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಸಿನಿಮಾಗಳು ಒಂದಾಗಬೇಕು. ಅಂತಹ ಪ್ರತಿಭೆಗಳು ಇನ್ನೂ ಹೆಚ್ಚು ಬೆಳಿಬೇಕು, ಅದು ನನ್ನ ಆಸೆ. ವಂಶಿಕಾ, ಎಷ್ಟು ದಿನ ನಡೀತು ಶೂಟಿಂಗ್? ನನಗನ್ಸಿದ್ದು 3 ದಿವಸ ಅಷ್ಟೇ. ಯಾಕೆ ಹಂಗನಿಸಿದ್ದು? ತುಂಬಾ ಬೇಗ ಬೇಗ ಪಟ್ ಪಟ್ ಅಂತ ನಡೆದ್ಬಿಟ್ಟು ನಾನು ಇಷ್ಟು ಬೇಗ ಅನ್ಕೊಂಡ್ಬಿಟ್ಟೆ. ನಂಗೆ 3 days ಅಷ್ಟೇ ಅನ್ಸಿದ್ದು. ಅದ್ ಹೆಂಗ ಮುರಿದೋಯ್ತಂತಲ್ಲ ಹಲ್ಲು? ಯಾರು ಮುರಿದಾಗಿದ್ದ ಹಲ್ಲು? ನಮ್ಮಪ್ಪ. ಅಯ್ಯಯ್ಯೋ, ಯಾಕೆ ಗೊತ್ತಿಲ್ಲ, ಅದೆಲ್ಲ ಅರ್ಥಾಯ್ತು. ಅಲ್ಲ, ಯಾವ ತರ ತೆಗೆದ್ರು ಅಂತ ಅದನ್ನ? ಈ ಹಲ್ಲು ಗೊತ್ತಿಲ್ಲ ಹೆಂಗ್ ತೆಗೆದ್ರು ಅಂತ, ಒಟ್ಟು ನಂಗೆ ಮರ್ತೋಗಿದೆ. ಈ ಹಲ್ಲು ಚಪಾತಿ ಇಟ್ಟಾಗ ಕೇಳಿದ್ರು, ಈ ಹಲ್ಲು ಹಂಗೆ ಬಾಯ್ಲಿ ಅನ್ಬಿಟ್ಟು ಹಿಂಗ್ ಕೈಯಲ್ಲೇ ಅಯ್ಯೋ, ಆಮೇಲೆ ಅಷ್ಟೇ ಹಿಂಗೆ ಬಿತ್ತು. ಇವಾಗ ಇನ್ನೂ ಒಂದು ಹಲ್ಲು ಇದೆಯಲ್ಲ, ಮೈದಾ ಹಿಟ್ಟು ಕಳ್ಸ್ಲಾ? ಬೇಡ. ಏಕೆ? ನಾವು ಮನೇಲಿ ಚಪಾತಿ ಇಟ್ಟಿದೆ, ಅಲ್ಲಾಡುವಾಗ ಫುಲ್ ತೆಕ್ಕೋತಿದ್ದೀವಿ. ಬೇಡ. ಹೇಗೆ ಸರ್ ಶೂಟಿಂಗ್ ಟೈಮಲ್ಲಿ ಹೇಗಿದ್ರಿ? ಸಿಕ್ಕಾಪಟ್ಟೆ ತುಂಬಾನೇ ಶೀಸ್ ಅ ಡೈನಮೈಟ್. ತನು ಅನ್ನುವಂತಹ ಪಾತ್ರ ಎಷ್ಟು ಪ್ಲಸ್ ಆಗ್ಬೋದು? ತುಂಬಾನೇ ಪ್ಲಸ್. ಅಂದ್ರೆ ಪ್ಲಸ್ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಪಾತ್ರಗಳು ಒಂಥರ ನೈಜ ಬದುಕಿನ ಒಂದು ವಿಚಾರಗಳಾಗ್ಬಿಟ್ಟಿವೆ ಈ ಸಿನಿಮಾದಲ್ಲಿ. ಅಂದ್ರೆ ಅಷ್ಟು ಪ್ರಿಸೈಸ್ಡ್ ಪರ್ಫಾರ್ಮೆನ್ಸು, ಅಷ್ಟು ಡೆಫಿನಿಟಿಸಮು ಆ್ಯಕ್ಟಿಂಗಲ್ಲಿ. ಈ ವಯಸ್ಸಿಗೆ ಅದು ಇಟ್ಸ್ ಲೈಕ್ ಸಡನ್ನಾಗಿ ನೋಡ್ತಾನೆ ಇಟ್ಸ್ ಟು ಮಚ್ ಟು ಟೇಕ್ ಅನ್ಸ್ಬಿಡುತ್ತೆ ನಂಗೆ ಸೆಟ್ಟಲ್ಲಿ. ಬಟ್ ಅಷ್ಟು ಚೆನ್ನಾಗಿ ಆ ಪಾತ್ರದ ಒಂದು ಡೈನಮಿಕ್ಸ್ನ ಅರ್ಥ ಮಾಡಿಕೊಂಡು ಪರ್ಫಾರ್ಮ್ ಮಾಡಿರೋ ರೀತಿ ಅವಳು, ಐ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಶಿಲ್ ಗೋ ಅ ಲಾಂಗ್ ವೇ. ಅಂದರೆ ತುಂಬ ದೊಡ್ಡ ಭವಿಷ್ಯ ಇದೆ ಮಗುಗೆ. ಆ್ಯಂಡ್ ಅಫ್ಕೋರ್ಸ್ ಟಿವಿಲಿ ತುಂಬ ದೊಡ್ಡ ಹೆಸರು ಮಾಡಿತ್ತು. ಸೊ ಇದು ಮೊದಲ ಸಿನಿಮಾ, ಹೊಸ ಒಂದು ಬೆಳ್ಳಿ ಪರದೆ ಮೇಲೆ ಹೊಸದೊಂದು ಬಾಂಬ್ ಸಿಡಿಯೋದಿದೆ ಈ ಸಿನಿಮಾದಲ್ಲಿ. ಈ ಪಾತ್ರ ಬರೀ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗಿದೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಅಂದರೆ. ಅಂದ್ರೆ ಅದು ನಿಮಗೆ ಸಿನಿಮಾ ನೋಡ್ತಿದ್ದೀನಿ ನೀನು ಫೀಲೇ ಕೊಡಲ್ಲ. ಎಷ್ಟೋ ಸಲ ಅಳಿಸೇ ಬಿಟ್ಟಿದ್ರಲ್ಲ ಸರ್ ಎಷ್ಟೋ ಜನನ್ನ ಟಿವಿ ನೋಡ್ತಿರೋರಿಗೆ ಅಲ್ವಾ? ನೋಡಿ ಅಳಿಸ್ತಾಳೆ. ಹೌದಾ ವಂಶಿಕಾ? ಗೊತ್ತಿಲ್ಲಪ್ಪ, ನಿಮ್ಮಿಷ್ಟ. ನೀವು ಹೇಳೋದೇ ಅಡಿ, ನಿಮಗಳು ಬಂದ್ರೆ ಅಡಿ ಅಷ್ಟೇ. ಇಲ್ಲ ಹಂಗ ನೀನ್ ಅಳ್ತಿದ್ರ ಸ್ಕ್ರೀನ್ ಮೇಲೆ, ನಾನಂತ ಜೋರಾಗಿ ನಗ್ತೇನೆ. ಅಳದಾದ್ರೆ ಹಳಿ ಅಂತ ನೀವೇ ತಾನೇ ಹೇಳಿದ್ದು. ಅಲ್ಲ, ಅಳು ಬಂದ್ರೆ ಅಡಿ. ಓ ಹಂಗ, ಸಾರಿ ನನಗೆ ಗೊತ್ತಾಗಿಲ್ಲ. ಸೊ ಅವ್ರು ಹೇಗಿದ್ರು ಜೊತೆಗೆ ಜನ? ಚೆನ್ನಾಗಿದ್ರು, ಎಲ್ಲಾರು ಚೆನ್ನಾಗಿದ್ರು. ನಂಗೆ ತುಂಬಾ ಇಷ್ಟ ಆಯ್ತು. ಓಹೋ. ಸರ್ ಇನ್ನು ಶೂಟಿಂಗ್ ಎಲ್ಲೆಲ್ಲಿ ನಡೆದಿದೆ ಅಂತ? ಬೆಂಗಳೂರು, ಉಡುಪಿ, ಮಂಗಳೂರು, ಲಂಡನ್. ಓಕೆ, ಸೂಪರ್. ಇನ್ನು ಚಿತ್ರದ ನಿರ್ದೇಶಕರ ಬಗ್ಗೆ ತುಂಬಾ ವರ್ಷದಿಂದ ಪರಿಚಯ ಅಂತ ಹೇಳಿದ್ರಿ. ನನ್ನ ಒಬ್ಬ ಕುಟುಂಬದ ಸದಸ್ಯ, ಫ್ಯಾಮಿಲಿ ಮೆಂಬರ್. ಸೊ ನನ್ನ ಜೊತೆ ಮಫ್ತಿ ಸಿನಿಮಾ ಟೈಮಿಂದನೂ ಹೆಸ್ ಬಿನ್ ವಿತ್ ಮೀ. ಮಫ್ತಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವನು. ಅಲ್ಲಿ ಕೆಲಸ ಮಾಡ್ತಿದ್ದ ರೀತಿ ನೋಡಿ ಇಷ್ಟ ಆಗಿ ಅವನ್ನ ಕರೆಸಿ ಮಾತಾಡಿದ್ದೆ. ಆ ನಂತರದಿಂದ ಹಾಗೆ ಒಡನಾಟ ಬೆಳೀತು. ಈ ಸಿನಿಮಾ ಮೂಲಕ ಅವ್ನು ಡೆಬ್ಯೂ ಮಾಡ್ತಾ ಇರೋದು, ನನ್ನನ್ನು ಅವನು ಪ್ರೆಸೆಂಟ್ ಮಾಡಿರೋ ರೀತಿ, ಈ ಕಥೆನ ಅವನು ಬರೆದಿರೋ ರೀತಿ, ಇಡೀ ಸಿನಿಮಾನ ತೆಗೆದುಕೊಟ್ಟಿರೋ ರೀತಿ ಎಲ್ಲವೂ ಅದ್ಭುತ. ಆ್ಯಂಡ್ ಈ ಸಿನಿಮಾ ಬಂದ ಮೇಲಿಂದ ಈ ವ್ಯಕ್ತಿ ತುಂಬ ದೊಡ್ಡ ಹೆಸರಾಗ್ತಾನೆ. ಆ್ಯಂಡ್ ಮುಂಬರೋ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಬ್ಬ ದೊಡ್ಡ ಅಸೆಟ್ ಆಗ್ತಾನೆ. ಸೂಪರ್. ಇನ್ನು ಸಾಂಗ್ಸ್ಗಳ ವಿಚಾರಕ್ಕೆ ಬಂದೆ ಸರ್, ಆಲ್ರೆಡಿ ಎಲ್ಲ ಸಾಂಗ್ಸ್ಗಳು ಕೂಡ ಹಿಟ್ ಆಗುತ್ತೆ ಈ ಒಂದು ಸಾಂಗ್ಸಲ್ಲಿ. ಸೊ ಈಗ ಬಂದಿರುವಂತಹ ಸಾಂಗ್ಸ್ ಬಿಟ್ಟು ಬೇರೆ ಇನ್ನೂ ಏನಾದರೂ ಸಾಂಗ್ಸ್ಗಳಿದೆಯಾ? ಎಷ್ಟು ಸಾಂಗ್ಸ್ಗಳಿದೆ ಟೋಟಲ್? ಸೋಫಾರ್ 3 ಬಂದಿದೆ. ಇನ್ನೂ ಒಂದು 3 ಸಾಂಗ್, ಅಂದರೆ 2 ಫುಲ್ ಲೆಂತ್ ಸಾಂಗು, ಒಂದು 3-4 ಬಿಟ್ಟಿದೆ. ಸೊ ಎಲ್ಲವೂ ಬೇರೆ ಬೇರೆ ಥರದ್ದು, ತುಂಬಾ ಚೆನ್ನಾಗಿದೆ. ತುಂಬ ಅದ್ಭುತವಾಗಿರೋ ಟ್ಯೂನ್ಗಳು, ಒಳ್ಳೆ ಕಂಪೋಸಿಷನ್ನು ಅನೂಪ್ ಸೀಳಿಂದು. ಸೊ ಇಲ್ಲಿ ತನಕ ಅದು ಅನೂಪ್ ಸೀಳಿನ್ ಬೇರೆ, ಈ ಸಿನಿಮಾದ ಅನೂಪ್ ಸೀಳಿನ್ ಬೇರೆ. ನಿಮಗೆ ಒಂದು ಅಂದರೆ ಇದೆಲ್ಲ ಈ ರೌಡಿಸಮು, ಗ್ಯಾಂಗ್ಸ್ಟರ್ ಸಿನಾರಿಯೋ, ಲವ್ವು, ಫ್ಯಾಮಿಲಿ, ವಿಜುವಲಿ, ಈ ಥರದ್ದೆಲ್ಲ ಎಷ್ಟೇ ಅಂಶಗಳಿದ್ರೆ ಮ್ಯೂಸಿಕಲಿ ಕೂಡ ಅಷ್ಟೇ ತುಂಬಾ ಒಂದು ಪ್ಯಾಕ್ಡ್ ಸಿನಿಮಾ ಇದು.
ಸೂಪರ್. ಸೊ ಶುಕ್ರವಾರ ಚಿತ್ರ ರಿಲೀಸ್ ಆಗ್ತಿದೆ June 14. ಆ್ಯಂಡ್ ಎಲ್ಲೋ ಒಂದು ರೀತಿ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಥಿಯೇಟರ್ಗೆ, ಏನಾಯ್ತಪ್ಪ ಅಂತಿದ್ದವರಿಗೆ ಸೊ ಒಂದು ಒಳ್ಳೆ ಸಿನಿಮಾ ಲವ್ಲಿ 14ನೇ ತಾರೀಕು ರಿಲೀಸ್ ಆಗ್ತಿದೆ ಸರ್. ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಅಭಿಮಾನಿಗಳಿಗೆ? ನಾವೆಲ್ಲರೂ ನಮ್ಮ ಇಡೀ ತಂಡ ಖುಷಿಯಿಂದ ಸೇರಿ ಒಂದು ಒಂದು ಅದ್ಭುತವಾದ ಒಂದು ಪ್ರಯತ್ನವನ್ನು ತರ್ತಾ ಇದ್ದೀವಿ ನಿಮ್ಮ ಮುಂದೆ. ನಮ್ಮೆಲ್ಲರ ಹೆಮ್ಮೆಯ ಸಿನಿಮಾ ಇದು. ಇನ್ನು ಮುಂದೆ ನಿಮ್ಮ ಸಿನಿಮಾ ಆಗಿದೆ, ಇದೆ June 14ನೇ ತಾರೀಕು ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಪ್ರಯತ್ನವನ್ನು ಹಾರೈಸಬೇಕು. ಅಂದರೆ ಈ ಸಿನಿಮಾ ನಮ್ಮೆಲ್ರಿಗೂ ಅಷ್ಟು ಕಾಡಿದೆ, ಅಷ್ಟು ಇಷ್ಟಪಟ್ಟು ತೊಡಗಿಸ್ಕೊಂಡಿರೋದು. ನಿಮ್ಮ ನೆಚ್ಚಿನ ಹಲವಾರು ನಟರಿದ್ದಾರೆ ಇದರಲ್ಲಿ. ಒಂದು ಅದ್ಭುತವಾದ ಮ್ಯೂಸಿಕ್ ಆಗಲಿ, ಒಂದು ವಿಜುವಲ್ ಟ್ರೀಟ್ಮೆಂಟ್ ಆಗಲಿ, ಅದಕ್ಕೆಲ್ಲವನ್ನು ಕೂಡಿಸ್ಕೊಂಡು ಜೊತೆಗೆ ತುಂಬ ಬದುಕಿಗೆ ಹತ್ತಿರವಾದಂಥ ಕಥೆ ಇದೆ. ಇನ್ನು ಮುಂದೆ ಈ ಸಿನಿಮಾ ನಿಮ್ಮದು ನೋಡಿ ನಿಮ್ಮ ಹಾರೈಕೆ ಆಶೀರ್ವಾದ ನಮಗಿರಲಿ. ನಿಮ್ಮ ಅಭಿಪ್ರಾಯನ ಹಂಚ್ಕೊಳಕ್ಕೆ ಮಾಡಿ. ನೀವು ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇಲ್ಲಿ. ಪ್ಲೀಸ್ ಟು ಗೋ ಟು ಥಿಯೇಟರ್ ಆ್ಯಂಡ್ ವಾಚ್ ಲವ್ಲಿ. ವಂಶಿಕಾ, ನಮ್ಮದು ಲವ್ಲಿ ಮೂವಿ ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಮಜಾ ಮಾಡ್ಕೊಂಡು ಹೊರಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. 14ನೇ ತಾರೀಕು ಮತ್ತೆ ಒಂದು ರೀತಿ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಿನಿಮಾಗಳ ಅಬ್ಬರ ಶುರುವಾಗ್ತಿದೆ. ಅದರಲ್ಲಿ ಒಂದು ಸಿನಿಮಾ ಅಂತ ಹೇಳಿದ್ರೆ ವಸಿಷ್ಠರ್ ಅವರು ನಾಯಕನಾಗಿ ನಟಿಸ್ತಿರುವಂತಹ ಲವ್ಲಿ ಸಿನಿಮಾ. ಎಲ್ಲರೂ ಕೂಡ ಲವ್ಲಿ ಸಿನಿಮಾ ಫ್ಯಾಮಿಲಿ ಸಮೇತ ಹೋಗಿ ನೋಡುವಂತಹ ಸಿನಿಮಾ. ಸೊ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.